ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಎಲ್ಲರಿಗೂ ನೋಡಿ ಸ್ವಾಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಆ ದೇವರು ನಿಮ್ಗೆ ಆಯಸ್ಸು, ಐಶ್ವರ್ಯ, ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡ್ಲಿ ಅಂತ ಬೇಡ್ಕೋತಾ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಬನ್ನಿ, ಲೆಟ್ಸ್ ಗೋ. ಓಕೆ, ನಿನ್ನೆ ಮ್ಯಾಚ್ ಬಂದು GT ವರ್ಸಸ್ ಮುಂಬೈ ಇಂಡಿಯನ್ಸ್, ಗುಜರಾತ್ ವರ್ಸಸ್ ಮುಂಬೈ. ನಿನ್ನೆ ನನ್ನ ಪ್ರೊಡಿಕ್ಷನ್ ಇದ್ದು ಗುಜರಾತ್ ಗೆಲ್ತಾರೆ ಅಂತ. ಅದೇ ರೀತಿ ಆಗಿದೆ. ಗುಜರಾತ್ ಅವರು ಗೆದ್ದಿದ್ದಾರೆ. ಸಿರಾಜ್ ಬಾಯ್, ಪ್ರಸಿದ್ಧ ಕೃಷ್ಣ ಸೂಪರ್ ಬೌಲಿಂಗ್ ಅಂಡ್ ಬ್ಯಾಟಿಂಗ್ ಅಲ್ಲಿ ಸಾಯಿ ಸುದರ್ಶನ್ ಸೂಪರ್ ಆಗಿ ಬ್ಯಾಟಿಂಗ್ ಮಾಡಿದ್ದಾರೆ. ಸೊ ಎಲ್ಲಾ ರೀತಿಯಿಂದನೂ GTಗೆ ಲಕ್ ಕೂಡ್ ಬಂದಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಒಳ್ಳೆ ಟೀಮ್ ಆಗಿ ಹೊರಗಡೆ ಬರ್ತಾ ಇದೆ. ಈಗ 2 ಮ್ಯಾಚ್ ಅಲ್ಲಿ 1 ಮ್ಯಾಚ್ ಗೆದ್ದಿದ್ದಾರೆ. ಸೊ ಅವ್ರದ್ದು ನೆಕ್ಸ್ಟ್ ಮ್ಯಾಚ್ ಬಂದು ನಮ್ಮ RCB ಮೇಲೆ ಇರುತ್ತೆ. ಅವತ್ತು ಸೆಕೆಂಡ್ ಐ ಥಿಂಕ್ ವೆಡ್ನೆಸ್ಡೇ ಇರುತ್ತೆ, ಬುಧವಾರ GT ವರ್ಸಸ್ RCB. ಅಲ್ಲಿ ನಮ್ಮ ಸಿರಾಜ್ ಬಾಯ್ ಮತ್ತೆ ವಿರಾಟ್ ಕೊಹ್ಲಿ ಆ ಬಾಂಡಿಂಗ್, ಆ ಬೌಲಿಂಗ್ ಮಾಡ್ಬೇಕಾದ್ರೆ ಹೇಗಿರುತ್ತೆ ಅದನ್ನ ನೋಡಕ್ ನಾನು ಕುತೂಹಲವಾಗಿ ಕಾಯ್ತಾ ಇದ್ದೀನಿ. ಓಕೆ, ಅದಿನ್ನೂ ತುಂಬಾ ಲೇಟ್ ಇದೆ, ಅದ್ರ ಬಗ್ಗೆ ಮಾತಾಡೋಣ. ನಿನ್ನೆ ಬ್ಯಾಟಿಂಗ್ ಮಾತ್ರ ಸೂಪರ್ ಆಗಿತ್ತು GT ಅವ್ರದ್ದು, ಅಂಡ್ ಫೀಲ್ಡಿಂಗು ಖರಾಬ್ ಆಗಿತ್ತು ನಮ್ಮ ಮುಂಬೈ ಇಂಡಿಯನ್ಸ್ ಅವ್ರದ್ದು. 2-3 ಕ್ಯಾಚ್ ಬಿಡ್ತಾರೆ 6 ಲೈನ್ ಅಲ್ಲಿ, ಡಿಸಪಾಯಿಂಟೆಡ್. ಅಂಡ್ ನಿನ್ನೆ ವಿಘ್ನೇಶ್ ಪುತ್ತೂರ್ ಆಡ್ಸಿಲ್ಲ ಗುರು. ಯಾಕೆ ಗುರು? ಆ ಹುಡುಗ ಬೆಳೀತಿದ್ದಾನೆ, ಬೆಳೆಸ್ಬೇಕು ತಾನೆ. ಒಳ್ಳೆ ವಿಕೆಟ್ ತಕ್ಕೊಡ್ತಿದ್ದ, ಆಡ್ಸ್ಬೋದಿತ್ತು. ಯಪ್ಪ, ನೆನ್ನೆ ಬ್ಲಂಡರ್ ಅದೊಂದು. ವಿಲ್ ಜಾಕ್ಸ್ ಏನಕ್ ಗುರು ಅವ್ರನ್ನ ಕೊಟ್ಟು ತಗೊಂಡ್ರಿ, ಆಡಿಸ್ತಾನೆ ಇಲ್ಲ. RCB ಇದ್ರೆ RCB ಮುಟ್ಟಕ್ಕೂ ಆಗ್ತಿರ್ಲಿಲ್ಲ. ಆ ರೇಂಜ್ ಟೀಮ್ ಆಗ್ಬಿಡೋದು ನಮ್ದು. ಯಾರನ್ನ ಆಡ್ಸೋದು ಯಾರು ಬಿಡೋದಂತ ನಮಗೆ ಕನ್ಫ್ಯೂಸ್ ಆಗೋದು RCB ಇದ್ರೆ. ನಿಮ್ಗೆ ಅಷ್ಟು ಬ್ಯಾಟಿಂಗ್ ಲೈನ್ ಅಪ್ ಗೊತ್ತಿದ್ರು ನೀವು ಆಡ್ಸ್ಬೋದಿತ್ತು ವಿಲ್ ಜಾಕ್ಸ್ ಮಿಕ್ಸ್ ಮಾಡ್ಕೊಂಡಿರಾ. ಏನು ಹೇಳಕ್ಕಾಗಲ್ಲ, ನಿನ್ನೆ ದೊಡ್ಡ ಬ್ಲಂಡರ್ ಮಾಡ್ಕೊಂಡಿರ ಮುಂಬೈ ಇಂಡಿಯನ್ಸ್ ಅವರು ಟೀಮ್ ಸೆಲೆಕ್ಟ್ ಮಾಡೋದ್ರಲ್ಲಿ. ಅಂಡ್ GT ಶುಭ್ಮನ್ ಗಿಲ್ ಸಖತ್ತಾಗಿ ಆಡಿದ್ರು, ಸಾಯಿ ಸುದರ್ಶನ್ ಸಖತ್ತಾಗಿ ಆಡಿದ್ರು, ಒಳ್ಳೆ ಅಡಿಪಾಯ ಹಾಕೊಟ್ರು. ನೆಕ್ಸ್ಟ್ ಜೋಸ್ ಪಟ್ಲರು ಅವರು ಚೆನ್ನಾಗಿ ಆಡಿದ್ರು. ಎಲ್ರು ಬಂದವರು ದಡ ಬಡ ಅಂತ ಹೊಡೆದಿದ್ದಾರೆ, ಯಾರು ಕಮ್ಮಿಯಾಗಿ ಪರ್ಫಾರ್ಮ್ ಮಾಡಿಲ್ಲ. ಬೌಲಿಂಗ್ ಅಲ್ಲೂ ಕೂಡ ಒಳ್ಳೆ ಬೌಲಿಂಗ್ ಮಾಡಿದ್ದಾರೆ GT ಅವರು. ಸಿರಾಜು ಅಂಡ್ ಪ್ರಸಿದ್ಧ ಕೃಷ್ಣ ಒಳ್ಳೆ ಎಕನಾಮಿ, 4 overs 2 wickets 16 runs ಅಷ್ಟೇ ಅನ್ಕೊಂತೀನಿ. ಒಳ್ಳೆ ಎಕನಾಮಿ ಮೇಂಟೈನ್ ಮಾಡ್ಕೊಂಡು ಹೋದ್ಸಲಿ ಮ್ಯಾಚ್ ಅಂದ್ರೆ ಹೋದ್ ಮ್ಯಾಚ್ ಅಲ್ಲಿ ನಾಯಿ ಹೊಡ್ಸ್ಕೊಂಡಿದ್ರು ಸಿರಾಜು, ಪ್ರಸಿದ್ಧ ಕೃಷ್ಣ ಎಲ್ಲ. ಈ ಸಲ ತುಂಬಾ ಎಕ್ಸ್ಪೀರಿಯನ್ಸ್ ನ ತಂದು ಬೌಲಿಂಗ್ ಮಾಡಿದ್ದಾರೆ. ಸ್ಲೋ ರನ್ಸ್, ಕಟರ್ಸ್ ತುಂಬಾ ಹಾಕಿದ್ರು. ಕಟರ್ ಬಾಲ್ ಗಳು ಸಖತ್ತಾಗಿ ಯೂಸ್ ಮಾಡಿದ್ರು ಸಿರಾಜ್ ಭಾಯ್. ಅದ್ರಲ್ಲೂ ರೋಹಿತ್ ಶರ್ಮನ ಬೋಲ್ಡ್ ಮಾಡಿದ್ಯಲ್ಲ, ಸೂಪರ್ ಆಗಿತ್ತು. ಸೂಪರ್ ರಂಗ ನಂಗಿತ್ತದು. ಅಂಡ್ ನಾನ್ ನಿನ್ನೆ ಪ್ರಿಡಿಕ್ಟ್ ಮಾಡಿದ್ದು GT ಅಂಡ್ ವಿನ್ ಆಗಿರೋದು GT. ನಮ್ಮ ಪ್ರಿಡಿಕ್ಷನ್ ಸ್ಟ್ರಾಂಗ್ ಆಗ್ತಾ ಇದೆ. ನೀವು ಪ್ರಿಡಿಕ್ಟ್ ಮಾಡಬಹುದು, ಕಮೆಂಟ್ ಮಾಡಿ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ. ಸೊ ಇವತ್ತಿನ ಮ್ಯಾಚ್ ಬಗ್ಗೆ ಮಾತಾಡೋಣ. ಇವತ್ತಿನ ಮ್ಯಾಚ್ ಇರೋದು ಡಬಲ್ ಡೆಕ್ಕರ್. ಇವತ್ತು ಭಾನುವಾರ 2 ಮ್ಯಾಚ್ ಇರುತ್ತೆ. ಮಧ್ಯಾಹ್ನ 3:15 ಸಖತ್ತಾಗಿದೆ ಗುರು ಮ್ಯಾಚು. ಡೆಲ್ಲಿ ವರ್ಸಸ್ ಹೈದರಾಬಾದ್, 2 ಒಳ್ಳೆ ಬ್ಯಾಟ್ಸ್ಮನ್ ಇರೋ ತಂಡ. ಹುಚ್ಚು ನಾಯಿ ಹೊಡೆದಂಗ್ ಹೊಡಿತಾರೆ 2 ಕಡೆನೂ. ನೋಡಿದ್ರಲ್ಲ, ಡೆಲ್ಲಿಲಿ ಮ್ಯಾಚ್ ಮುಗೀತು ಅನ್ಕೊಂಡ್ವಿ, ಆಶುತೋಷ್ ಶರ್ಮಾ ಬಂದು ಡೆಲ್ಲಿನ ವಿನ್ ಮಾಡಿಸ್ಬಿಟ್ರು. ಅದೇ ರೀತಿ SRH ಅಲ್ಲೂ ಏನ್ ಬ್ಯಾಟಿಂಗ್ ಲೈನ್ ಚೆನ್ನಾಗಿದೆ. ಹೋದ್ ಮ್ಯಾಚ್ ಏನೋ ಒನ್ ಡೇ ಹಾಫ್ ಡೇ ಆಗತ್ತೇನು ಮಾಡಕ್ಕಾಗಲ್ಲ. ಇವತ್ತು ನನಗೆ ಅನಿಸ್ತಾ ಇರೋದು, ಇವತ್ತು ನನಗೆ ಹೈದರಾಬಾದ್ ಗೆಲ್ಲುತ್ತೆ ಅಂತ, ಆರೆಂಜ್ ಆರ್ಮಿ ಗೆಲ್ಲುತ್ತೆ ಅನಿಸ್ತಾ ಇದೆ. ನಿಮಗೇನು ಅನಿಸ್ತಾ ಇದೆ ಕಮೆಂಟ್ ಮೋಡಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಕಮೆಂಟ್ ಮಾಡ್ಕೊಳ್ತಾ ಹೇಳಿ, ಇವತ್ತು ಯಾರು ಸ್ಕೋರ್ ಮಾಡ್ಬೋದು, ಅವರ ಸೋಲೋ ಸ್ಕೋರ್, ಸಿಂಗಲ್ ವೈಯಕ್ತಿಕ ಮೊತ್ತ ಯಾರ್ದಿರುತ್ತೆ. ಟ್ರಾವಿಸ್ ಹೆಡ್ ನನಗೆ ಮೋಸ್ಟ್ಲಿ 30+ ಹೊಡಿಬೋದು ಅಷ್ಟೇ. ಇವತ್ತು ಔಟ್ ಆಗ್ತಾರೆ ಅವ್ರು ಬೇಗ. ಅದು ಬಿಟ್ರೆ ಅಭಿಷೇಕ್ ಶರ್ಮಾ 50+ ಹೊಡಿಬೋದು ಅನ್ಕೊಂತೀನಿ. ಕ್ಲಾಸನ್ 30+. ಇಶಾನ್ ಕಿಶನ್ ಇವತ್ತು ಸ್ಫೋಟಕ ಬ್ಯಾಟಿಂಗ್ ಬರುತ್ತೆ ಅನ್ಕೊಂತೀನಿ. ಫಸ್ಟ್ ಬ್ಯಾಟಿಂಗ್ ಮಾಡಿದ್ರೆ ಪಕ್ಕ ಅಣ್ಣ 70+ ಹೊಡಿತಾರೆ ಅಂತ ನನಗೆ ಅನಿಸ್ತಾ ಇದೆ. ಹೊಡಿತಾರೆ. ಅಂಡ್ ಅವ್ರ ಬ್ಯಾಟಿಂಗ್ ಲೈನ್ ಅಪ್ ತುಂಬಾ ಸ್ಟ್ರಾಂಗ್ ಆಗಿದೆ. DC ಏನ್ ಕಮ್ಮಿ ಇಲ್ಲ ಗುರು. 5 ವಿಕೆಟ್, 65ಕ್ಕೆ 5 ವಿಕೆಟ್ ಹೋಗಿತ್ತು. ಆಶುತೋಷ್ ಶರ್ಮಾ ನೋಡಿದ್ರಲ್ಲ, ಹೇಳಕ್ಕಾಗಲ್ಲ. ಇವತ್ತಿನ ಮ್ಯಾಚ್ ಸ್ಕೋರ್ ಮ್ಯಾಚ್ ಇರುತ್ತೆ, ಬಟ್ ಮಜಾ ಅಂತ ಇರುತ್ತೆ. 5 ವಿಕೆಟ್ ಬೀಳ್ಲಿ, 6 ವಿಕೆಟ್ ಬೀಳ್ಲಿ,
ಡಿ ಸಿ ಹೇಳ್ತಾ ಏನಲ್ಲ, ಆಶುತೋಷ್ ಶರ್ಮಾ ಇರೋ ತನಕ ಮ್ಯಾಚ್ ಇನ್ನು ಮುಗ್ದಿರಲ್ಲ. ಬಟ್ ಆದ್ರೂ ನನಗೊಂದು ಸ್ಟ್ರಾಂಗ್ ಅನಿಸ್ತಾ ಇರೋದು, ಇವತ್ತು ನಮ್ಮ ಪ್ರಿಡಿಕ್ಷನ್ ಬಂದು SRH ಅವರು ವಿನ್ ಆಗ್ತಾರೆ ಅಂತ. ನಿಮ್ಮ ಪ್ರಿಡಿಕ್ಷನ್ ಏನಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಅಂಡ್ ಇವತ್ತು ಸಂಜೆ ಮ್ಯಾಚ್ ಬಂದು CSK ವರ್ಸಸ್ RR. ಏನ್ ಹೇಳೋದು ಗುರು, RR ಅಲ್ಲಿ ಬ್ಯಾಟಿಂಗ್ ಏನಾದ್ರು ಚೇಂಜಸ್ ಮಾಡೋಣ ಅಂದ್ರೆ ಫಾರಿನ್ ಬ್ಯಾಟ್ಸ್ಮನ್ ಇಲ್ಲ, ಇವರೇ ಆಡ್ಬೇಕು ಇಂಡಿಯನ್ ಬ್ಯಾಟ್ಸ್ಮನ್ಸ್. ಬೌಲಿಂಗ್ ಏನೋ ಅಷ್ಟೇ ಎಲ್ಲ ಚೇಂಜ್ ಮಾಡ್ಬಿಟ್ಟಾರೆ, ಇನ್ನೊಬ್ಬನ್ ಕೂರ್ಸ್ಕೊಂಡ್ರೆ ಸೌತ್ ಆಫ್ರಿಕಾದ ವೆಸ್ಟ್ ಇಂಡೀಸ್ ಅವರೊಬ್ಬರು ಚೇಂಜ್ ಮಾಡಿದ್ರೆ ಮುಗಿತು, ಎಲ್ಲ ಟ್ರೈ ಮಾಡ್ಯಾರೆ. ಬೌಲಿಂಗು ಏನು ಮಾಡಕ್ ಆಗ್ತಿಲ್ಲ. ಬ್ಯಾಟಿಂಗ್ ಸ್ವಲ್ಪ ಸ್ಟ್ರಾಂಗ್ ಆಗಿರ್ಬೇಕು, ಯಾಕಂದ್ರೆ ಹೇಳಕ್ಕಾಗಲ್ಲ, ಕೇರ್ಲೆಸ್ ಮಾಡಂಗಿಲ್ಲ RR ನ. ಯಾಕಂದ್ರೆ ಸ್ಫೋಟಕ ಬ್ಯಾಟಿಂಗ್ ಲೈನ್ ಅಪ್ ಇದೆ, ಆದ್ರೂ ಒಬ್ಬ ಫಾರಿನ್ ಬ್ಯಾಟ್ಸ್ಮನ್ ಇಬ್ರಾರು ಇರ್ಬೋದು, ಇಬ್ರು ಫಾರಿನ್ ಬೌಲರ್, ಇಬ್ರು ಫಾರಿನ್ ಬ್ಯಾಟ್ಸ್ಮನ್, ಇಲ್ಲ ಒಬ್ರು ಫಾರಿನ್ ಆಲ್ರೌಂಡರ್, ಒಬ್ಬ ಫಾರಿನ್ ಬ್ಯಾಟ್ಸ್ಮನ್ ಇರ್ಬೇಕಿತ್ತು. ಅವಾಗ ಟೀಮ್ ಇನ್ನೂ ಸ್ಟ್ರಾಂಗ್ ಆಗೋದು. ಅದರಲ್ಲಿ ಎಟ್ಮೇರ್ ಒಬ್ರು ಬಿಟ್ರೆ ಸ್ಟ್ರಾಂಗ್ ಏನು ಅನ್ನಿಸ್ತಾ ಇಲ್ಲ ಗುರು. ಫಾರಿನ್ ಓವರ್ಸೀಸ್ ಪ್ಲೇಯರ್ಸ್ ಅಲ್ಲಿ ಎಟ್ಮೇರ್ ಒಬ್ರೆ, ಅವ್ರನ್ನು 8 ಡೌನ್ 7 ಡೌನ್ ಕಳಿಸ್ತಾರೆ. ಯಾಕೆ ಗುರು, ಅವ್ರನ್ನ ಫಸ್ಟ್ ಗೆ ಕಳಿಸ್ಬಿಡ್ರಿ ಗುರು, 5 ಡೌನ್ 4 ಡೌನ್ ಕಳಿಸ್ಬಿಡ್ರಿ, ಇಟ್ಟು ಬಾರಿಸ್ತಾರೆ ಅಣ್ಣ. ಲಾಸ್ಟಿಗೆ ಕಳಿಸ್ಬಿಟ್ಟು ಅವ್ರಿಗೂ ಪ್ರೆಷರ್ ಹಾಕಿ ಆ ಯಪ್ಪನು ಹೊಡಿದೆ ಆ ಕೆರಿಯರ್ ಹಾಳು ಮಾಡ್ಕೊಳ್ಳೋದು ಏನಕ್ಕೆ. ಅವರು 4 ಡೌನ್ ಕಳಿಸಿದ್ರೆ ಬಾಲ್ ಸ್ವಲ್ಪ ಜಾಸ್ತಿ ಸಿಗತ್ತೆ, ಸ್ವಲ್ಪ ಫೇಸ್ ಮಾಡ್ಕೊಂಡು ನಿಧಾನಕ್ಕೆ ಆಡ್ಕೊಂಡು ಬಿಲ್ಡ್ ಮಾಡಿ ಮುಂದೆ ದಡ ಬಡ ಹೊಡೆಯೋ ಕೆಪಾಸಿಟಿ ಇರೋದು ಎಟ್ಮೇರ್ ಅವ್ರಿಗೆ. ಇವತ್ತಿನ ನನ್ನ ಪ್ರಿಡಿಕ್ಷನ್ ಸಂಜೆ ಮ್ಯಾಚಿಗೆ ನಾನು ನೋಡ್ತಾ ಇದ್ರೆ CSK ಅವರು ಇವತ್ತು ಡೆವನ್ ಕಾನ್ವೆನ ಆಡಿಸ್ಲೇಬೇಕು, ಆಡಿಸ್ತಾರೆ ಅಂತ ಅನಿಸ್ತಾ ಇದೆ. ಯಾಕಂದ್ರೆ ಬ್ಯಾಟಿಂಗ್ ಸ್ವಲ್ಪ ವೀಕ್ ಆಗ್ಬಿಡ್ತದೆ. ಏನಂದ್ರೆ ಇಲ್ಲಿ ಎಷ್ಟು ಅಂತ ಇದು ಮಾಡ್ತಾರೆ ಹೇಳ್ರಿ. ಈಗ ಜಡೇಜಾ ಧೋನಿ ಅವ್ರ ಮೇಲೆ ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೊಳಕ್ಕಾಗಲ್ಲ, ಇವ್ರು ಬರ್ತಾ ಇರುವಾಗ್ಲೇ ಅದು ಆಲ್ರೆಡಿ 14 ಓವರ್ಸ್ ಆಗಿರುತ್ತೆ. ಆದ್ರೂ ಆ ಸ್ಟ್ರೈಕ್ ರೇಟ್ ನ ಜಾಸ್ತಿ ಮಾಡಿರಲ್ಲ CSK ಅವರು. ಬೌಲಿಂಗ್ ಮಾತ್ರ ಚೆನ್ನಾಗಿದೆ. ಸೊ ನನಗೆ ಅನ್ಸಿದ ಮಟ್ಟಿಗೆ ಇವತ್ತು ಡೆವನ್ ಕಾನ್ವೆ ಆಡ್ತಾರೆ, ಆಡಿದ್ರೆ CSK ಪಕ್ಕ ವಿನ್ ಆಗ್ತಾರೆ. ಬಟ್ ಇವ್ರ ಕಡೆ RR ಕಡೆ ಏನು ಅಂತ ಟೀಮ್ ಚೇಂಜ್ ಮಾಡಿದ್ರೆ ಬೌಲಿಂಗ್ ಅಲ್ಲೇ ಆಟ ಆಡ್ಬೇಕು, ಫಾರಿನ್ ಬೌಲರ್ಸ್ ಅಷ್ಟೇ ಇರೋದು ತಗೊಂಡಿರೋದು. ಇವ್ರು ಬ್ಯಾಟಿಂಗ್ ಅಲ್ಲಿ ಶಮ್ರಾನ್ ಎಟ್ಮರ್ ಒಬ್ಬರೇ ಇರೋದು, ಆಲ್ರೌಂಡರ್ ಒಬ್ರು ಇಲ್ಲ. ಅಲ್ಲಿ ಏನಾದ್ರು ಒಂಚೂರು ಚೇಂಜ್ ಮಾಡ್ಬೋದಿತ್ತು, ಬಟ್ ಇವ್ರ ಟೀಮ್ ಇರೋದೇ ಹಾಗೆ, ತಗೊಂಡಿರೋ ಟೀಮೇ ಹಾಗೆ, ಇಂಡಿಯನ್ ಬ್ಯಾಟ್ಸ್ಮನ್ ಜೊತೆ ಹೋಗ್ತಾ ಇದಾರೆ. ಸೊ ಇವತ್ತಿನ ಮ್ಯಾಚ್ ನನಗೆ ಅನಿಸ್ತಾ ಇದೆ ಡೆವನ್ ಕಾನ್ವೆ ಆಡಿದ್ರು ಅಂದ್ರೆ CSK. ಬಟ್ ನನ್ನ ಮನಸ್ಸಲ್ಲಿ ಹೇಳ್ತಾ ಇದೆ ಇವತ್ತು CSK ಹೊಡಿತಾರೆ ಸಂಜೆ ಮ್ಯಾಚ್ ನ. ಅಂಡ್ ಬೆಳಗ್ಗೆ ಅಂದ್ರೆ ಮಧ್ಯಾಹ್ನದ ಮ್ಯಾಚ್ 3:30 ಮ್ಯಾಚ್ ನ ಹೈದರಾಬಾದ್ ಹೊಡಿತಾರೆ ಅಂತ. ಇದು ನನ್ನ ಪ್ರಿಡಿಕ್ಷನ್. ನಿಮ್ಮ ಪ್ರಿಡಿಕ್ಷನ್ ಏನು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಅಂಡ್ ಎಲ್ರಿಗೂ ಮತ್ತೊಮ್ಮೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ರು ಹಬ್ಬನ ಜೋರಾಗಿ ಮಾಡಿ, ಚೆನ್ನಾಗಿ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ದೇವ್ರು ಒಳ್ಳೇದ್ ಮಾಡ್ಲಿ. ಹಾಗೆ ನಮ್ ಚಾನಲ್ ನ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಯುಗಾದಿ ಹಬ್ಬ ಊಟ ಮಾಡ್ಕೊಂಡು ನಮ್ ಚಾನಲ್ ನೋಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ಜೈ ಆಂಜನೇಯ, ಜೈ RCB.